ಡಿಕೆ ಸುರೇಶ್ ಹೆಸರು ಹೇಳಿ ಐಶ್ವರ್ಯ ಗೌಡ ವಂಚನೆ ಪ್ರಕರಣ ಸಂಬಂಧ ಈಗ ಮತ್ತೊಂದು ಆಡಿಯೋ ಬೆಳಕಿಗೆ ಬಂದಿದೆ. ನಗದು ಚಿನ್ನಾಭರಣ ಕೊಟ್ಟವರಿಗೆ ಐಶ್ವರ್ಯ ಗೌಡ ಆವಾಜ್ ಹಾಕಿರುವ ಆಡಿಯೋ. ಡಿಕೆ ಸುರೇಶ್ ಹೆಸರು ಹೇಳಿಕೊಂಡು ಐಶ್ವರ್ಯ ಗೌಡ ವಂಚನೆ ಮಾಡಿದ ಪ್ರಕರಣ ಸಂಬಂಧ ನಗದು ಚಿನ್ನಾಭರಣ ಕೊಟ್ಟಂತವರಿಗೆ ಐಶ್ವರ್ಯ ಗೌಡ ಆಡಿಯೋ ಮಾಡೋ ಮೆಸೇಜ್ ಅನ್ನ ಕಳಿಸಿ ಕೆಟ್ಟದಾಗಿ ಬೈದಿರುವಂತಹ ಒಂದು ಪ್ರಕರಣ. ಐಶ್ವರ್ಯ ಗೌಡಳ ಮತ್ತೊಂದು ಆಡಿಯೋ ಈಗ ಲಭ್ಯವಾಗಿದೆ. ಆವಾಜ್ ಹಾಕಿ ವಾಯ್ಸ್ ನೋಟ್ ಅನ್ನ ಐಶ್ವರ್ಯ ಗೌಡ ಯಾರು ಚಿನ್ನಾಭರಣ ಕೊಟ್ಟಿದ್ರಲ್ಲ ಅವರಿಗೆ ಕಳಿಸಿರೋದು. ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂತಹ ಆಡಿಯೋ ಇದಾಗಿದೆ. ನಾನು ಯಾಕೆ ಕಿತ್ಕೊಳ್ಳೋ ತರ ಆಡ್ತಾ ಇರೋದ್ ನೀನ್ ಬಂದ್ ಅದೇನ್ ಕಿತ್ಕೋತಿಯೋ ಕಿತ್ಕೋ. ನನ್ನ ಹತ್ರ ನೀನು ಅದ್ ಕಿತ್ಕೊಳಕ್ ಟ್ರೈ ಮಾಡ್ತೀಯೋ ಅದೇನ್ ಕಿತ್ಕೋತೀಯೋ ನಾನ್ ನೋಡ್ಲೇಬೇಕು ಕಣೆ ನಿನ್ಗೆ. ಅದೇನ್ ಮಾಡ್ತೀಯ ಮಾಡೇ ಬಿಡ, ನೋಡೇ ಬಿಡೋಣ. ನೀನ್ ಒಬ್ಳು ಯಾರ್ ಕೊಟ್ಟು ತೀರಿಸ್ತೀನೋ ಬಿಡ್ತೀನೋ, ನಿನ್ ಮಾತ್ರ ನಾನು ತೀರಿಸ್ಬಿಟ್ರೆ ಕೇಳ್ಕೊ. ನೀನ್ ಇದೇ ತರ ಹಲಿಬೇಕು, ಇಲ್ಲ ನಮ್ದು ಯಾವ್ದಾರು ದೊಡ್ಡ ಲೆವೆಲ್ಗೆ ಹೋಗಿ ನಿನ್ ಮರ್ಯಾದೆ ಹೋಗ್ಬೇಕು, ನನ್ ಮರ್ಯಾದೆ ಹೋಗ್ಬೇಕು ಅಷ್ಟೇ. ನಿಂದು ಹೋಗ್ಬೇಕು, ನಂದು ಹೋಗ್ಬೇಕು. ನಿನ್ ಮರ್ಯಾದೆ ಕಳಿವರೆಗೂ ನನಗ್ ಸಮಾಧಾನನೂ ಇಲ್ಲ, ನನ್ ಕೊಡೋದು ಇಲ್ಲ. ಇನ್ನು ಒಂದ್ಸರಿ ಕಂಡೋರ್ ಮಾತ್ ಕೇಳ್ಕೊಂಡ್ ಆಡ್ಬಾರ್ದು ಅನ್ನೋ ಬುದ್ಧಿ ನಿನ್ ಲೈಫಲ್ಲಿ ಬರ್ಬೇಕು. ಇಲ್ಲ ನೀನ್ ಮಣ್ ಮುಗ್ಬೇಕು, ಇಲ್ಲ ನಾನ್ ಮಣ್ ಮುಗ್ಬೇಕು. ನಿನ್ನಿಂದ ಇದೆರಡೇ ಮಾಡ್ಬೇಕು. ನೋಡೇ ಬಿಡೋಣ, ಅದೇನಾದ್ರೂ ಆಗೋಗ್ಲಿ. ಅದೇನ್ ಕಿತ್ಕತಿಯ ಕಿತ್ಕೊ ನೀನೆ. ನೋಡು, ಗಜ ಯಾರ್ ಕಾಂಟ್ರಾಕ್ಟ್ರು ಸಿಕ್ತಿಲ್ಲ, ನನ್ನ ಹತ್ರ ತರ್ಸ್ಕೊಂಡಿದ್ ನೀನು, ಅಮೌಂಟ್ ತಗೊಂಡಿದ್ ನೀನು, ಸೊ ನೀನೇ ನನ್ಗೆ ರಿಟರ್ನ್ ಮಾಡು ಎಲ್ಲ ಅಂತ ಕಳ್ಸಿದ್ಯಾ. ನಾನು ನಿನಗೆ ಅದನ್ನೇ ಮಧ್ಯಾಹ್ನ ಮಾತಾಡುವಾಗ ಹೇಳ್ದೆ, ನೀನು 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅನ್ನೋಂಗೆ ನುಲಿಬೇಡ. ಹೇಳದ್ನ ಕೇಳಿಸ್ಕೊಂಡೆ ತಾನೆ ಎಲ್ಲಾನು. ಅವನು ನಮ್ ಕಾಂಟ್ಯಾಕ್ಟ್ ನಮ್ ಫೋನು ಎತ್ತಾ ಇಲ್ಲ ಅಂತಾನೆ ನಿಂಗೆ ಹೇಳ್ತಿರೋದು. ಆಮೇಲೆ ಎತ್ತೋ ತಾಕತ್ ಕೂಡ ಅವನಿಗಿಲ್ಲ. ಮತ್ತೆ ನಿನ್ ವಿಷಯವಾಗಿ ನಿನ್ ಒಡವೆನ ಈ ತರ ಮಾಡಿದಾನೆ. ಇನ್ ಮಿಕ್ಕಿದ ಒಡವೆ ಬಿಡಿಸ್ಕೊಡಕ್ಕೆ ಅವನು ಬರ್ಬೇಕು. ನಾನ್ ಫೋನ್ ಮಾಡಿದ್ರೆ ಅವ್ನು ತೆಗಿತಾ ಇಲ್ಲ. ನೀನ್ ಫೋನ್ ಮಾಡ್ಬಿಟ್ಟು ಕೇಳು. ಯಾಕೆ ನನಗಿಂತ ಸ್ಟ್ರಾಂಗ್ ಆಗಿ ಉಗಿತೀಯಲ್ಲ ನೀನು ನಾರ್ಮಲ್ ಆಗಿ ಕೇಳಿ ಇದನ್ನ ಬಗೆಹರಿಸ್ಕತಿಯ ಅಥವಾ ಉಗಿದ್ಬಿಟ್ಟಾರು ಬಗೆಹರಿಸ್ತೀಯ ಅನ್ನೋದು ಒಂದು ಇದು. ಹಂಗಾಗಿ ಹೇಳು, ನೀನ್ ನನ್ಗಿಂತ ಏನೋ ಚೆನ್ನಾಗಿ ಡೀಲ್ ಮಾಡ್ತೀಯ ಅನ್ಬಿಟ್ಟು ಹೇಳ್ದೆ ಅಷ್ಟೇ. ನೀನ್ ಅದ್ ಮಾಡಕ್ಕಾಗಿಲ್ಲ ಅಂದ್ಮೇಲೆ ಬಿಡು. ತಗೊಂಡಿರೋದು ನಾನೇ, ಕೊಡೋಳು ನಾನೇ. ಆದ್ರೆ ನಾನು ನಿಂಗೆ ಅದನ್ನೇ ಕೊಡಿಸ್ತೀನಿ ಅಂತ ಹೇಳಕ್ಕಾಗಲ್ಲ. ಅದ್ರ ವೆಯ್ಟು ನಿನ್ಗೆ ಚಿನ್ನ ಬೇಕಾ, ನಾನು ಹೊಸ ಚಿನ್ನ ತಕೊಡ್ತೀನಿ. ಅರ್ಥ ಆಯ್ತಾ? ಅಷ್ಟೋ ತನಕ ಇದ್ದಿ ಕೊಡಿಸ್ಬೋದು ಅನ್ನೋದಿದ್ರೆ, ಬಿಡ್ಸಕ್ ಸಾಧ್ಯ ಆದ್ರೆ ಬೇಕಂದ್ರೆ ಬಿಡಿಸ್ಬಿಟ್ಟೆ ಕೊಡ್ತೀನಿ. ಬಿಡ್ಸಕ್ ಆಗ್ಲಿಲ್ವಾ, ನಾನು ಈ ಚಿನ್ನಗಳಿಗೋಸ್ಕರ ನಾನು ಹೋಗಿ ನನ್ನ ಮನೆಯಲ್ಲಿ ಅನ್ನ ತಿನ್ಕೊಂಡು ನನ್ನ ಮನೆ ಬಾಲ ಅಲಾಡ್ ನನ್ನ ಚಪ್ಪಲಿ ಒರೆಸ್ತಾ ಇದ್ದೀನಿ. ನಾನು ಬೆಂಡಾಗಿ ಕೈ ಕಟ್ಕೊಂಡು ನಾನು ಬಂದು ಒಡವೆ ಬಿಡಿಸ್ಕೊಡು ಅಂತ ನಾನು ಕೇಳಕ್ಕಾಗಲ್ಲ. ಚಿನ್ನಕ್ಕೋಸ್ಕರ ಹೋಗಿ ಅವ್ರ ಮುಂದೆ ನಾನು ತಲೆ ತಗ್ಸಕ್ ಆಗಲ್ಲ. ಈಗ ಆಲ್ರೆಡಿ ನನಗೆ ಈಗ ಆಗಿರೋ ನೋವುಗಳಿಗೆ ನನಗೆ ತಡ್ಕೊಳಕ್ ಆಯ್ತಾ ಇಲ್ಲ. ಈಗ ಅದ್ರ ಜೊತೆಗೆ ಹೋಗಿ ಅವ್ನ ಕೈ ಕಾಲಿಗೆ ಬಿದ್ದು ಅವನ ಹತ್ರ ಚಿನ್ನ ಕೊಡ್ಸಪ್ಪ ಅಂತ ಕೊಡ್ಸೋಣೆ ಬರ ನನಗಿಲ್ಲ. ನಿನ್ಗೇನು ಚಿನ್ನ ಕೊಡಬೇಕು ಆ ಚಿನ್ನಕ್ಕೆ ನಾನು ಏನು ಕೊಡಬೇಕು ಅದನ್ನು ತಗೊಡ್ತೀನಿ. ಅದ್ರ ಮೇಲೂ ಇನ್ನೂ ಎಕ್ಸ್ಟ್ರಾ ಒಂದಷ್ಟು ಚಿನ್ನ ಸೇರಿಸ್ಬಿಟ್ಟು ಕೊಡ್ಸಿಸ್ತೀನಿ. ತಗೋ, ಮಾಡಿಸ್ಕೊ. ಅದೇ ಥರನೇ ಬೇಕಾದ್ರೆ ಮಾಡಿಸ್ಕೊ, ಇಲ್ಲ ಬೇರೆ ಹೊಸ ಚಿನ್ನನೇ ಬೇಕಾದ್ರೆ ತೆಗಿಸ್ಕೊ. ಯಾವ ಮಹೇಶ ಅವನು ಇಬ್ರು ಬೆಳಿಗ್ಗೆ ಆಯ್ತು ಅಂದ್ರೆ ಸಂಜೆವರೆಗೂ ಜೊತೆಲೇ ತಿರ್ಗಾಡ್ತಾ ಇರ್ತಾರೆ.